ನಮಸ್ಕಾರ ಫ್ರೆಂಡ್ಸ್, ಇವತ್ತು ಪಾಲಕ್ ದಾಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಂತ. ಇಲ್ಲಿ ನೋಡಿ, ಪಾಲಕನ ಸ್ವಲ್ಪ ನೀರೊಳಗೆ ಹಾಕಿ ನಾವು ಮೊದಲೇ ಕುದಿಸ್ಲಿಕ್ಕೆ ಇಟ್ಟಿವಿ. ಮತ್ತು ಭಾಳ ಟೈಮ್ ತೊಗೊಬಾರ್ದು ಅದಕ್ಕೆ. ಇದ್ರೊಳಗೆ ಸ್ವಲ್ಪ ಗೋಡಂಬಿ ಬಾದಾಮಿನ ಸತಿ ಹಾಕಿವಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಇನ್ನು ಕೈ ಆಡಿಸ್ಕೊತೀರಿ. ಈಗಲೇ ಬಿಸಿ ಮಾಡಿ ಇಟ್ಟಿದ್ದದ ಇದೆ. ಇದನ್ನು ಮಿಕ್ಸಿ ಒಳಗೆ ಜಾರ್ ಒಳಗೆ ಹಾಕೋಣ ಅಂತ. ಇದನ್ನು ಜಾರ್ ಒಳಗೆ ಹಾಕ್ಕೊಡ್ರಿ. ಇದನ್ನು ಇದ್ರೊಳಗೆ ನಾವು ಬಾದಾಮಿ ಗೋಡಂಬಿನ ಎಲ್ಲ ಇದೆ ಕುದಿಯೋ ನೀರೊಳಗನ ಹಾಕಿಬಿಟ್ಟಿವಿ. ಅದನ್ನು ಅಂದರೆ ಸರಿಯಾಗಿ ಗ್ರ್ಯಾಂಡಾಗಿ ಬರುತ್ತಿದೆ. ಇದ್ರೊಳಗೆ ಹಸಿಮೆಣ್ಸಿಕಾಯನ್ನು ಸ್ವಲ್ಪ ಮುರಿದು ಹಾಕೋಬೇಕು. ಒಂದು 3-4 ಹಸಿಮೆಣ್ಸಿಕಾಯಿ ಅಷ್ಟು ಕುದಿಯೋ ನೀರೊಳಗನ ಹಾಕಿ ಇಟ್ಕೊಂಡಿರ್ಬೇಕು. ಅದನ್ನು ಅದು ಸರಿಯೊಳಗೆ ಮಿಕ್ಸ್ ಆಗುತ್ತದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ಇದರೊಳಗೆ ಸ್ವಲ್ಪ ಕೊತ್ತಂಬರಿ ರಸ ಸ್ವಲ್ಪ ಕುಡಿಸ್ಕೋಬೇಕು. ಇದಕ್ಕೆ ಅಂದರೆ ಚಲೋತ್ನಾಗ ಹಸಿರು ಕಲರ್ ಬರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದಕ್ಕೆ ಇಡೀ ಕೊತ್ತಂಬರಿನ ಹಾಕಿಬಿಡ್ರಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ರಿ. ಇದನ್ನು ಈಗ ನೋಡ್ರಿ, ಪಾಲಕನ್ನು ಗ್ರೈಂಡ್ ಮಾಡಿಟ್ಟದ. ಪಾಲಕ್ ಈಗ ಯಾವ ರೀತಿ ಕಲರ್ ಬಂದದ ಅನ್ನೋದನ್ನು ನೋಡ್ರಿ. ನಾವು ನೋಡ್ರಿ, ಈಗ ನೋಡಿರಿ ಎಷ್ಟು ಚಲೋ ಕಲರ್ ಬಂದಿದೆ. ಈಗ ಪಾಲಕ್ ದಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ. ಈಗ ದಾಲ್ ಪಾಲಕ್ ಮಾಡೋಣ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ 2 ಚಮಚ ಅಷ್ಟು ಒಳ್ಳೆಣ್ಣೆ ಹಾಕ್ಕೊಡ್ರಿ. ಅದಕ್ಕೆ ಸರಾಯಿಕಾಯಿಲದ. ಈಗ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಡ್ರಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಡ್ರಿ. ಆಮೇಲೆ ಸ್ವಲ್ಪ ಜಾಯಿಪತ್ರೆ ಹಾಕ್ಕೊಡ್ರಿ. ಒಂದು ಪಾಲಕ್ ಪತ್ರ ಹಾಕ್ಕೊಡ್ರಿ. ಅರ್ಧದಷ್ಟು ಹಾಕ್ಕೊಡ್ರಿ ಸಾಕು. ಈಗ ಸಾಸಿವೆ ಮತ್ತು ಅಷ್ಟು ಜೀರಿಗೆ ಹಾಕ್ಕೊಡ್ರಿ. ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಡ್ರಿ. ಇನ್ನೂ ಸ್ವಲ್ಪ ಹಾಕ್ರಿ. ಸಾಕು. ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣ್ಸಿಕಾಯನ್ನು ಹಾಕ್ಕೋಬೇಕು. ಅದಕ್ಕೆ ಸರಿಯಾಗಿ ಕಾಯಿಸ್ಕೊಡ್ರಿ. ಅದನ್ನು ಈಗ ಒಂದ್ರೊಳಗೆ 2 ಮಾಡ್ಕೊಂಡು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಡ್ರಿ. ಕೈ ಆಡಿಸ್ಕೊಡ್ರಿ ಸರಿಯಾಗಿ. ಅದನ್ನು ಈಗ ಇದಕ್ಕೆ ಕುದಿಸಿಟ್ಕೊಂಡಂಥ ದಾಲ್ ಹಾಕ್ರಿ. ಇದಕ್ಕೆ ಇದು ಮೊದಲೇ ಕುದಿಸಿಟ್ಕೊಂಡಿರ್ಬೇಕು. ದಾಲ್ನ ಹಾಕ್ರಿ. ಸರಿಯಾಗಿ ಕೈಯಾಡಿಸ್ಕೊಡ್ರಿ. ಅದನ್ನ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪಾಲಕನ ಇದಕ್ಕೆ ಹಾಕ್ಕೊಡ್ರಿ. ಜಾರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಕ್ರಿ. ಇದಕ್ಕೆ ಸ್ವಲ್ಪ ಈಗ ಅಷ್ಟು ಪುಡಿ ಹಾಕ್ಕೊಡ್ರಿ. ಒಂದು ಅರ್ಧ ಚಮಚ ಅಷ್ಟು ಪುಡಿ ಹಾಕ್ಕೊಡ್ರಿ. ಈಗ ಹವಿಜ ಪುಡಿ ಹಾಕ್ಕೊಡ್ರಿ ಸ್ವಲ್ಪ. ಅದಕ್ಕೆ ಕೊತ್ತಂಬರಿ ಪುಡಿ ಅಂತಾರೆ. ಇದಕ್ಕೆ ಒಂದು ಅರ್ಧ ಅಷ್ಟು ಹಾಕ್ಕೊಡ್ರಿ. ಈಗ ಮಸಾಲೆ ಹಾಕ್ಕೊಡ್ರಿ. 1 ರಿಂದ 2 ಚಮಚ ಅಷ್ಟು ಮಸಾಲೆ ಹಾಕ್ಕೊಡ್ರಿ. ಸರಿಯಾಗಿ ಹೇಳ್ಸ್ಕೊಡ್ರಿ. ಅದನ್ನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ರಿ. ಈಗ ಸ್ವಲ್ಪ ಉಪ್ಪು ಹಾಕ್ರಿ.
ಬಿಡ್ರಿ ಸಾಕು, ಈಗ ಕೈ ಆಡಿಸ್ಕೊಡ್ರಿ ಅದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗೆ ಇದು ಒಂದು ಸ್ವಲ್ಪ ಕಾಮೆಂಟ್ ಮಾಡಿರಿ, ಯಾವ ರೀತಿ ಆಗ್ಯದಂದ್ರೆ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಇದ್ರ ಮೇಲೆ ಸ್ವಲ್ಪ ಸರಿಯಾಗಿ ಕುದ್ದಾದ್ಮೇಲೆ ಇದು ರುಚಿ ಬರ್ಲಿಕ್ಕೆ ಸ್ವಲ್ಪ ಮೇಲೆ ಇದು ತುಪ್ಪ ಹಾಕ್ಬೇಕು. ಸ್ವಲ್ಪ ಇದು ಕುದಿಲಿಕ್ಕೆ ಬಿಡೋಣ, ಸ್ವಲ್ಪ 5 ನಿಮಿಷ ಕುದಿಲಿಕ್ಕೆ ಬಿಡೋಣ ಅಂತ ಇದನ್ನು. ನೀವು ಸ್ವಲ್ಪ ಇದು ತುಪ್ಪ ಹಾಕ್ರಿ ಅದಕ್ಕೆ. ಸರಿಯಾಗಿ ಏಳ್ಸ್ಕೊಳ್ರಿ ಅದನ್ನ. ಈ ದಾಲ್ ಪಾಲಕ್ ಅಥವಾ ಪಾಲಕ್ ದಾಲ್ ರೆಡಿ ಆಗ್ತಿದೆ. ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗಿರುತ್ತೆ. ಇನ್ನು ರೈಸ್ ಜೊತೆಗೆ ಅಥವಾ ಚಪಾತಿ, ರೊಟ್ಟಿ ಅಥವಾ ಬಕ್ರಿ, ನೀವು ಯಾವುದ್ರ ಜೊತೆಗೆ ತಿಂದರೂ ಇದು ಭಾಳ ರುಚಿಯಾಗಿರುತ್ತದೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.